ಅಮ್ಮಿ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಂದು ನಕ್ಷತ್ರದಲ್ಲೂ ಹುಟ್ಟಿದವರಿಗೆ ಅವರಿಗೆ ಬರುವ ಹಸ್ಬೆಂಡ್ ಅಥವಾ ವೈಫ್ ಯಾವ ನಕ್ಷತ್ರದವರಾಗಿರುತ್ತಾರೆ ಎಂಬುದನ್ನು ನೋಡ್ತಾ ಇದ್ದೆವು. ಇಲ್ಲಿಯವರೆಗೆ ಅಶ್ವಿನಿಯಿಂದ ಪುಷ್ಯ ನಕ್ಷತ್ರದವರೆಗೆ ನೋಡಿದ್ದೇವೆ. ಇದನ್ನು ನೀವು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ನೀವು ಹಳೆಯ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಬಹುದು. ಈ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಬರುವ ವಧು ಅಥವಾ ವರ ಯಾವ ನಕ್ಷತ್ರದವರಾಗಿರುತ್ತಾರೆ ಎಂಬುದನ್ನು ನೋಡೋಣ. ಇದು DNA ಅಸ್ಟ್ರಾಲಜಿ. ಈ ಅಸ್ಟ್ರಾಲಜಿ ಬಗ್ಗೆ ಇನ್ನೊಂದು ದಿನ ನಾನು ವಿಡಿಯೋಗಳನ್ನು ಮಾಡುತ್ತೇನೆ. ಈ ಮೆಥಡಿಂದ ನೋಡಿದರೆ 100% ನಿಖರವಾಗಿ ಇರುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅಂದರೆ ಇದು ನಿಮ್ಮ ಆಶ್ಲೇಷ ನಿಮ್ಮ ಜನ್ಮ ನಕ್ಷತ್ರವಾಗಿರಬೇಕು ಅಥವಾ ನಿಮ್ಮ ಲಗ್ನ ನಿಂತ ಪಾಯಿಂಟು ಆಶ್ಲೇಷ ನಕ್ಷತ್ರವಾಗಿರಬೇಕು. ಆ ರೀತಿ ಇದ್ದವರಿಗೆ ಈ ನಾನು ಹೇಳುವ ನಕ್ಷತ್ರಗಳು ಆ ನಕ್ಷತ್ರಗಳಲ್ಲಿ ಹುಟ್ಟಿದವರು ವರ ಅಥವಾ ವಧುವಾಗಿ ನಿಮಗೆ ಬರ್ತಾರೆ. ಆಶ್ಲೇಷ ನಕ್ಷತ್ರದಲ್ಲಿ ಜನ್ಮ ನಕ್ಷತ್ರವಾಗಿ ಅಥವಾ ಲಗ್ನ ನಿಂತ ಪಾಯಿಂಟ್ ಆಗಿ ಹುಟ್ಟಿದವರಿಗೆ ಬರುವ ವಧು ಅಥವಾ ವರ ಆರಿದ್ರ, ಪುನರ್ವಸು, ಚಿತ್ತ, ಸ್ವಾತಿ, ಶ್ರಾವಣ, ಧನಿಷ್ಠ ಈ 6 ನಕ್ಷತ್ರಗಳು. ಆರಿದ್ರ, ಪುನರ್ವಸು, ಚಿತ್ತ, ಸ್ವಾತಿ, ಶ್ರಾವಣ ಮತ್ತು ಧನಿಷ್ಠ ಈ 6 ನಕ್ಷತ್ರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಅವರು ಹುಟ್ಟಿರುತ್ತಾರೆ. ಇದನ್ನ ನೀವು ಹೇಗೆ ನೋಡಬೇಕು ಅಂದ್ರೆ, ನಿಮಗೆ ಒಂದು 10-15 ಜಾತಕಗಳು ಬರುತ್ತೆ ಅಂದ್ರೆ ಈ ನಕ್ಷತ್ರಗಳನ್ನು ಕೇಳಿ ಅವರ ಜನ್ಮ ನಕ್ಷತ್ರವನ್ನು ಕೇಳಿ ಅದರಲ್ಲಿ ಇದು ಬಂದಿದ್ದರೆ ತಕ್ಷಣ ಅದಕ್ಕೆ ಇಂಪಾರ್ಟೆಂಟ್ ಕೊಟ್ಟು ಉಳಿದ ವಿಚಾರಗಳನ್ನು ನೀವು ಪರಿಶೀಲನೆ ಮಾಡಬಹುದು. ಅವರ ಜನ್ಮ ನಕ್ಷತ್ರವಾಗಿರುತ್ತೆ. ಈ 6 ನಕ್ಷತ್ರಗಳು ಅವರ ಜನ್ಮ ನಕ್ಷತ್ರವಾಗಿರುತ್ತದೆ. ಇಲ್ಲಾಂದ್ರೆ ಅವರ ಲಗ್ನ ನಿಂತ ಪಾಯಿಂಟ್ ಈ ನಕ್ಷತ್ರದಲ್ಲಿ ಇರುತ್ತೆ. ಅವರ ಲಗ್ನ ಈ 6 ನಕ್ಷತ್ರಗಳಲ್ಲಿ ಎಲ್ಲಾದರೂ ಒಂದು ನಿಂತಿರುತ್ತೆ. ಅದಿಲ್ಲ ಅಂದ್ರೆ ಅವರ ಲಗ್ನಾಧಿಪತಿ ಈ 6 ನಕ್ಷತ್ರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಇರಬಹುದು. ಅವರ ಲಗ್ನಾಧಿಪತಿ ಈ 6 ನಕ್ಷತ್ರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಇರಬಹುದು. ಇದು ಒಂದು ಮೆಥಡ್. ಇನ್ನು ಉಳಿದ 3 ಮೆಥಡ್ಗಳು ಇದೆ. ಅದು ಭಾವಗಳ ಸಂಬಂಧ, ಗ್ರಹಗಳ ಸಂಬಂಧ ಮತ್ತೆ ಮನೆಗಳ ಸಂಬಂಧ. ನಾನು ಈಗ ಹೇಳ್ತಾ ಇರೋದು ನಕ್ಷತ್ರಗಳ ಸಂಬಂಧ. ಇನ್ನು ಉಳಿದ 3 ವಿಧಾನಗಳಲ್ಲಿ ನೋಡಬೇಕಾಗುತ್ತದೆ. ಅದಕ್ಕೆ ಅಸ್ಟ್ರಾಲಜಿ ಗೊತ್ತಿರಬೇಕು. ಈ ಒಂದು ವಿಧಾನದಲ್ಲಿ ನೀವು ಶಾರ್ಟ್ ಔಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಸಮಯ ಉಳಿತದೆ, ಬೇಗನೆ ತೀರ್ಮಾನಕ್ಕೆ ಬರಬಹುದು. ಮುಂದಿನ ವಿಡಿಯೋದಲ್ಲಿ ಮಖ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವಧು ಅಥವಾ ವರ ಯಾವ ನಕ್ಷತ್ರದವರಾಗಿರುತ್ತಾರೆ ಎಂಬುದನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ನಿಮ್ಮ ಮಿತ್ರರಿಗೆ ತಿಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.